ಗುರು ನಾ ಇವತ್ತು ಎಂತ ಸಾಧನೆ ಕೈ ಹಾಕಿವಪ್ಪ ಅಂತಂದ್ರೆ ನಮ್ಮ ಬಿಜಾಪುರದಾಗ ಇರುವಂತ ಒಂದು ನೀರಾಗ ಶಿವಲಿಂಗ ಐತಿ. ಆ ಶಿವಲಿಂಗ ನಿಮ್ಗೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾ ಯಾರು ಬಂದ್ರಿ ಅಂತ ಹೇಳಿದ್ರೆ ನಮ್ಮ ಪವನ, ನಮ್ಮ ವೆಂಕಟೇಶ್ ಅಣ್ಣ ಮತ್ತು ನಾವು ಬಂದಿವಿ. ಸೊ ಇಲ್ಲಿ ಗರ್ಭಗುಡಿ ಒಳಗ ಶಿವಲಿಂಗ ಐತಿ. ಪೂರ್ತಿ ನೀರು ನೀವು ನೋಡ್ಬೋದು. ಇಲ್ಲಿ ಎಷ್ಟು ನೋಡುತ್ತೆ ನಾನು ಇಲ್ಲಿ ಗರ್ಭಗುಡಿ ಒಳಗ ನೀವು ನೋಡ್ಬೋದು. ನಾ ಹೋಗ್ತೇನೆ ಬರ್ರಿ ಗರ್ಭಗುಡಿ ಒಳಗೆ ಹೆಂಗೈತೆ ಶಿವಲಿಂಗ ತೋರಿಸ್ತೀನಿ ನಿಮ್ಗೆ ಬರ್ರಿ. ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿ ಭಾವಿಸ್ತಾ ಸ್ನೇಹಿತರೆ, ನಾವು ಇವತ್ತು ಯಾವ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿವಿ ಅಂತ ಹೇಳಿದ್ರೆ, ಈ ಒಂದು ಜಾಗ ಬಿಜಾಪುರದಲ್ಲಿ ಇದೆ. ಆದರೆ ಬಿಜಾಪುರ ಮಂದಿಗೆ ಜಾಸ್ತಿ ಜನ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊಂದು ಸುಪ್ರಸಿದ್ಧವಾಗಿಲ್ಲ. ಅದಕ್ಕಾಗಿ ನಾನು ಇವತ್ತೊಂದು ಸಾಹಸ ಕೈ ಹಾಕಿದ್ದೀನಿ. ನಮ್ಮ ಬಿಜಾಪುರಲ್ಲೇ ಇದೆ. ಬಿಜಾಪುರಲ್ಲಿ ಬಂದರೆ ಇದು ಲೊಕೇಶನ್ ಬಂದು ಮನ್ಗುಳಿ ಅಗಸಿ ಅಂತ ಇದೆ. ಮನ್ಗುಳಿ ಅಗಸಿಯಿಂದ ಸ್ಟ್ರೇಟ್ ಬಂದು ರೈಟಿಗೆ ತೊಗೋಬೇಕು. ರೈಟಿಗೆ ತೊಗೊಂಡ್ರೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ನಿಮಗೆ. ಗುರು, ಇವತ್ತು ನಾನು ನಿಮ್ಗೆ ತೋರ್ಸೋಕೆ ಹೋಗ್ತಾ ಇರೋದು ಕಲ್ಯಾಣಿ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿತವಾಗಂಥ ಒಂದು ದೇವಸ್ಥಾನ. ನಾವು ವೆಂಕಟೇಶ್ ಹೋಗ್ಕೊಂಡು ನೋಡ್ರಿ. ವೆಂಕಟೇಶ. ಹೌದು.